CBSE ಚೇರ್ಮನ್ ರಾಹುಲ್ ಸಿಂಗ್ ಹಾಗೂ ಸೆಕ್ರೆಟರಿ ಆದಂಥ ಹಿಮಾಂಶು ಗುಪ್ತಾ ಅವರನ್ನು ನಿನ್ನೆ ಕೇಂದ್ರ ಸರ್ಕಾರ ಟ್ರಾನ್ಸ್ಫರ್ ಮಾಡಿದ್ದಾರೆ. CBSE ಇರೆಗ್ಯುಲೇಟರೀಸ್ ಒಂದು ತನಿಖೆ ಆಗೋಕ್ಕಿಂತ ಮುಂಚೆನೇ ಈ ಇಬ್ಬರು IAS ಆಫೀಸರನ್ನು ಕೇಂದ್ರ ಸರ್ಕಾರ ಟ್ರಾನ್ಸ್ಫರ್ ಮಾಡಲಾಗಿದೆ. ಇಲ್ಲಿ ಕೇಂದ್ರ ಸರ್ಕಾರ ಯಾರನ್ನು ಬಚಾವ್ ಮಾಡಕ್ಕೆ ಹೊರಟಿದೆ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಇಂಥ ಒಂದು CBSE ಇರೆಗ್ಯುಲೇಟರೀಸ್ನಲ್ಲಿ ಈ ಇಬ್ಬರ ಪಾತ್ರ ತುಂಬ ಹೆಚ್ಚಾಗಿರೋದ್ರಿಂದ ಇವರನ್ನು ಟ್ರಾನ್ಸ್ಫರ್ ಮಾಡಲಾಗಿದೆ. ನೋಡಿ, ಕೇವಲ ಟ್ರಾನ್ಸ್ಫರು ಮಾಡಿದ್ದಕ್ಕೆ ಕೇಂದ್ರ ಸರ್ಕಾರ ಬಿಗ್ ಆ್ಯಕ್ಷನ್ ಬೈ ದಿ ಸೆಂಟ್ರಲ್ ಗೌರ್ಮೆಂಟ್ ಅಂತೇಳಿ ಒಂದು ಹೆಡ್ಲೈನ್ಸ್ ತೋರಿಸ್ತಿದ್ದಾರೆ. ಇದೊಂದು ಬಿಗ್ ಆ್ಯಕ್ಷನ್ ಅಲ್ಲ. ಯಾಕಂದ್ರೆ ನೋಡಿ, 2-3 ವರ್ಷಗಳಲ್ಲಿ IAS ಆಫೀಸನ್ನು ಟ್ರಾನ್ಸ್ಫರ್ ಮಾಡ್ತಾ ಇರ್ತಾರೆ. ಬಟ್ ಹಾಗಂತೇಳಿ CBSE ಎನ್ಕ್ವೈರಿ ಆಗೋಕ್ಕಿಂತ ಮುಂಚೆನೇ, ಇರೆಗ್ಯುಲೇಟರೀಸ್ ಎನ್ಕ್ವೈರಿ ಆಗೋಕ್ಕಿಂತ ಮುಂಚೆನೇ CBSE ಚೇರ್ಪರ್ಸನ್ ಹಾಗೂ ಸೆಕ್ರೆಟರಿನ ಟ್ರಾನ್ಸ್ಫರ್ ಮಾಡಿದೆ ಅಂದರೆ ಇವರು ಯಾರನ್ನು ಬಚಾವ್ ಮಾಡಕ್ಕೆ ಹೊರಟಿದ್ದಾರೆ? ಇದರಲ್ಲಿ ಎಜುಕೇಷನ್ ಮಿನಿಸ್ಟರ್ ಆದಂಥ ಧರ್ಮೇಂದ್ರ ಪ್ರಧಾನ್ ಅವರ ಪಾತ್ರ ಬಹುಮುಖ್ಯವಾದದ್ದು. ಇಲ್ಲಿ ರಾಜೀನಾಮೆ ಯಾಕೆ ಪಡಿತಾ ಇಲ್ಲ ಧರ್ಮೇಂದ್ರ ಪ್ರಧಾನ್ ಅವ್ರದ್ದು? ಇಲ್ಲಿ ಧರ್ಮೇಂದ್ರ ಪ್ರಧಾನ್ ಅವ್ರದ್ದು ರಾಜೀನಾಮೆ ಪಡೆಯೋಕ್ಕಿಂತ ಮುಂಚೆ ಇಲ್ಲಿ 2 IAS ಆಫೀಸರನ್ನು ಟ್ರಾನ್ಸ್ಫರ್ ಮಾಡಲಾಗಿದೆ. ಟ್ರಾನ್ಸ್ಫರ್ ಮಾಡೋದೇ ಮುಗಿದೋಯ್ತಾ? ಟ್ರಾನ್ಸ್ಫರ್ ಮುಗಿದಾದ್ಮೇಲೆ ಇವರನ್ನು ಮತ್ತೆ ಬೇರೆ ಒಂದು ಡಿಪಾರ್ಟ್ಮೆಂಟಿಗೆ ಪ್ರಮೋಷನ್ ಮಾಡಿದ್ದಾರೆ. CBSE ಚೇರ್ಮನ್ ಆದಂಥ ರಾಹುಲ್ ಸಿಂಗ್ ಅವರನ್ನು ಎಡಿಷನಲ್ ಸೆಕ್ರೆಟರಿ ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ ಮಿನಿಸ್ಟ್ರಿ, ಮಿನಿಸ್ಟರ್ ಆಫ್ ಅಗ್ರಿಕಲ್ಚರ್ನಲ್ಲಿ ಅವ್ರನ್ನ ಎಡಿಷನಲ್ ಸೆಕ್ರೆಟರಿ ಆಗಿ ನೇಮಿಸಿದ್ದಾರೆ. ಅದೇ ರೀತಿಯಲ್ಲಿ ಹಿಮಾಂಶು ಗುಪ್ತಾ ಅವರನ್ನು ಬೇರೆ ಡಿಪಾರ್ಟ್ಮೆಂಟಿಗೆ ವರ್ಗಾಯಿಸಿದ್ದಾರೆ. ಇವಾಗ CBSE ಚೇರ್ಮನ್ ಆಗಿ ಲೋಖಾಂಡೆ ಪ್ರಶಾಂತ್ ಸೀತಾರಾಮ್ ಅಂತೇಳಿ ಆಯ್ಕೆ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಸೆಕ್ರೆಟರಿ ಆಗಿ ವರುಣ್ ಭರದ್ವಾಜ್ ಅಂತೇಳಿ ಆಯ್ಕೆ ಮಾಡಿದ್ದಾರೆ. ಇವರು ಇಬ್ಬರು IAS ಆಫೀಸರ್, ಒಬ್ಬರು ಡಿಪಾರ್ಟ್ಮೆಂಟ್ ಆಫ್ ಹೋಮ್ ಮಿನಿಸ್ಟ್ರಿಯಲ್ಲಿ ಮಾಡ್ತಾ ಇದ್ರು, ಇನ್ನೊಬ್ಬರು ವರುಣ್ ಭರದ್ವಾಜ್ ಸೆಕ್ರೆಟರಿ ಅಂತೇಳಿ ನೇಮಕ ಮಾಡಿದ್ದಾರೆ. ಅವ್ರನ್ನ ಡೈರೆಕ್ಟರ್ ಡಿಪಾರ್ಟ್ಮೆಂಟ್ ಆಫ್ ಮಿನಿಸ್ಟರ್ ಆಫ್ ಎಜುಕೇಷನ್ನಲ್ಲಿ ವರ್ಕ್ ಮಾಡ್ತಾ ಇದ್ರು. ಸೊ ಇವರು ಇಬ್ಬರು ಆಫೀಸರ್ಸನ್ನು ಇಲ್ಲಿ CBSE ಚೇರ್ಮನ್ ಆಗಿ ಮತ್ತು ಇನ್ನೊಂದು ಸೆಕ್ರೆಟರಿ ಆಗಿ ನೇಮಕ ಮಾಡಿದ್ದಾರೆ. ಸೊ ಇಲ್ಲಿ ಸರ್ಕಾರ ಯಾರನ್ನ ಬಚಾವ್ ಮಾಡಕ್ಕೆ ಹೊರಟಿದೆ? So these new appointments have taken place hours after the central government has ordered an inquiry about the irregularities in the CBSE, that is on OSM, on-screen marking system. So due to the irregularities happened in the OSM system, ಈ ಒಂದು irregularities ಮೇಲೆ ಸಿಂಗಲ್ ಮೆಂಬರ್ ಕಮಿಟಿ ಒಂದು ರಚನೆ ಮಾಡಿದ್ದಾರೆ. ರಾಧಾ ಚೌಹಾಣ್ ಅವರ ನೇತೃತ್ವದಲ್ಲಿ ಒಂದು ಸಿಂಗಲ್ ಕಮಿಟಿ, ಇನ್ಕ್ವೈರಿ ಕಮಿಟಿ ರಚನೆ ಮಾಡಿದ್ದಾರೆ. ಸೊ ಆ ಒಂದು ರಚನೆ ಮಾಡೋಕ್ಕಿಂತ ಮುಂಚೆ ಈ 2 IAS ಆಫೀಸರ್ಸನ್ನು ಟ್ರಾನ್ಸ್ಫರ್ ಮಾಡಲಾಗಿದೆ. ಆ ಒಂದು ಜಾಗಕ್ಕೆ ಹೊಸದಾಗಿ CBSE ಚೇರ್ಮನ್ ಪ್ರಶಾಂತ್ ಸೀತಾರಾಮ್ ಅವರನ್ನು ನೇಮಕ ಮಾಡಿದ್ದಾರೆ. ಸೆಕ್ರೆಟರಿ ಆದಂಥ ವರುಣ್ ಭರದ್ವಾಜ್ ಅವರನ್ನು ನೇಮಕ ಮಾಡಿದ್ದಾರೆ. ಸೊ ಹೊಸ CBSE ಚೇರ್ಮನ್ ಲೋಖಂಡೆ ಪ್ರಶಾಂತ್ ಸೀತಾರಾಮ್ ಅವರು ಇದಕ್ಕೂ ಮುಂಚೆ ಅಡಿಷನಲ್ ಸೆಕ್ರೆಟರಿ ಮಿನಿಸ್ಟರ್ ಆಫ್ ಹೋಮ್ ಅಫೇರ್ಸ್ನಲ್ಲಿ ಕೆಲಸ ಮಾಡ್ತಾ ಇದ್ರು. ಹೊಸದಾಗಿ ಅಪಾಯಿಂಟ್ಮೆಂಟ್ ಆದಂಥ ಸೆಕ್ರೆಟರಿ CBSE ಸೆಕ್ರೆಟರಿ ವರುಣ್ ಭರದ್ವಾಜ್ ಅವರು ಮಿನಿಸ್ಟರ್ ಆಫ್ ಎಜುಕೇಷನ್ನಲ್ಲಿ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ರು. ಇವರಿಬ್ಬರನ್ನ ಇವಾಗ ಹೊಸ CBSE ಚೇರ್ಮನ್ ಹಾಗೂ ಸೆಕ್ರೆಟರಿ ಆಗಿ ನೇಮಕ ಮಾಡಿದ್ದಾರೆ. ಹಳೆ CBSE ಚೇರ್ಮನ್ ಮತ್ತು ಸೆಕ್ರೆಟರಿಗಳನ್ನು ಬೇರೆ ಒಂದು ಡಿಪಾರ್ಟ್ಮೆಂಟಿಗೆ ವರ್ಗಾವಣೆ ಮಾಡಿದ್ದಾರೆ. ಅಂದರೆ ಇಲ್ಲಿ ಏನು ಅಕೌಂಟಬಿಲಿಟಿ ಕಾಣ್ತಾ ಇಲ್ಲ. ದೇರ್ ಇಸ್ ನೋ ಅಕೌಂಟಬಿಲಿಟಿ ಹಿಯರ್. ಅಪಾಯಿಂಟ್ಮೆಂಟ್ಸ್ ಹ್ಯಾವ್ ಟೇಕನ್ ಪ್ಲೇಸ್ ಸೂನ್ ಆಫ್ಟರ್ ದ ಸೆಂಟ್ರಲ್ ಗೌರ್ಮೆಂಟ್ ಆರ್ಡರ್ಡ್ ಆನ್ ಇನ್ಕ್ವೈರಿ ಕಮಿಟಿ in the irregularities happened in the CBSE, that is in the OSM system, that is on-screen marking system. ಸೊ ಈ ಒಂದು OSM ಮಾರ್ಕಿಂಗ್ ಸಿಸ್ಟಮ್ನಲ್ಲಿ ಏನೆಲ್ಲ ಒಂದು ಸರ್ವಿಸಸ್ ಏನು ತೊಗೊಂಡಿದ್ರು, ಸೊ ಆ ಒಂದು ಸರ್ವಿಸಸ್ನಲ್ಲಿ ಏನೆಲ್ಲ ಇರೆಗ್ಯುಲರಿಟೀಸ್ ಆಗುದೆ ಅಂತೇಳಿ ಈ ಒಂದು ಕಮಿಟಿ ಮಾಡಿದ್ದಾರೆ, ರಚನೆ ಮಾಡಿ ರಾಧಾ ಚೌಹಾಣ್ ಅವ್ರ ನೇತೃತ್ವದಲ್ಲಿ ಸಿಂಗಲ್ ಮೆಂಬರ್ ಕಮಿಟಿ. ಸಿ ಇಸ್ ದ ಸೋಲ್ ಮೆಂಬರ್ ಆಫ್ ದಿಸ್ ಕಮಿಟಿ. ಅವರ ಒಂದು ನೇತೃತ್ವದಲ್ಲಿ ಈ ಒಂದು ಕಮಿಟಿ ರಚನೆ ಆಗಿದೆ. But where lies the accountability here? Who is the responsible for the whole CBSE mess? Who has to take the accountability? Who has to take the responsibility for the CBSE irregularities in OSM system? ಯಾರಾದರೂ ಒಬ್ರು ಮುಂದೆ ಬರಬೇಕಲ್ಲ, ಜವಾಬ್ದಾರಿ ತಗೋಬೇಕಲ್ಲ. The main responsible and the main accountable person is the Education Minister of India, that is Dharmendra Pradhan. Why the government is not taking the resignation of Dharmendra Pradhan? ಧರ್ಮೇಂದ್ರ ಪ್ರಧಾನ್ ಅವ್ರದ್ದು ರೆಸಿಗ್ನೇಷನ್ ಯಾಕೆ ತಗೋತಾ ಇಲ್ಲ ಸರ್ಕಾರ? ಏನು ಅನಿವಾರ್ಯತೆ ಬಂದಿದೆ? ಅಂಥದ್ದು ಏನು ಅನಿವಾರ್ಯತೆ ಇದೆ ಧರ್ಮೇಂದ್ರ ಪ್ರಧಾನ್ ಅವರಿಂದ ಇವರು ರಾಜೀನಾಮೆ ತಗೋತಾ ಇಲ್ಲ? ಯಾರನ್ನೋ ಬಚಾವ್ ಮಾಡಕ್ಕೆ ಹೋಗಿ ಇವರು IAS ಆಫೀಸರ್ನ ಟ್ರಾನ್ಸ್ಫರ್ ಮಾಡ್ತಿದ್ದಾರೆ. ಟ್ರಾನ್ಸ್ಫರಿಂಗ್ ದ IAS ಆಫೀಸ್ ಇಸ್ ನಾಟ್ ದ ಸೊಲ್ಯೂಷನ್. ದ ಅಕೌಂಟಬಿಲಿಟಿ ಈಸ್ ದ ಮಸ್ಟ್. ಅಕೌಂಟಬಿಲಿಟಿ. Who has to take this accountability? Who is the main person? Who is the culprit behind this mess?
That is the Dharmendra Pradhan. That is the Education Minister of India. The Modi government, the central government must sack the Dharmendra Pradhan. He is the worst Education Minister of India. The government immediately must sack this Dharmendra Pradhan. The government of India must explain to the India that why the central government is not sacking the Education Minister of India, that is Dharmendra Pradhan. Under his nose there was a NEET paper leak, CBSE mess, irregularities in OSM system, UPSC failures, and CUET delay in exams. So all this mess happened under the nose of Dharmendra Pradhan. ಧರ್ಮೇಂದ್ರ ಪ್ರಧಾನ ನೇತೃತ್ವದಲ್ಲಿ ನೀಟ್ ಪೇಪರ್ ಲೀಕ್ ಆಯಿತು, CBSE ಮೆಸ್ ಆಯಿತು, ಇರೆಗ್ಯುಲರಿಟೀಸ್ ಬಂತು, ಅದಾದಮೇಲೆ CUET ಎಕ್ಸಾಮ್ಸ್ನಲ್ಲಿ ಡಿಲೇ ಆಯಿತು ಎಕ್ಸಾಮ್ಸ್ಗಳಲ್ಲಿ. ಸೊ ಇವೆಲ್ಲ ಮೆಸ್ ಕ್ರಿಯೇಟ್ ಆಗಿ ಸ್ಟೂಡೆಂಟ್ಸನ್ನು ತೊಂದರೆ ಕೊಟ್ಟಿದ್ದು ಜಸ್ಟ್ ಬಿಕಾಸ್ ಆಫ್ ದ ಮಿಸ್ಮ್ಯಾನೇಜ್ಮೆಂಟ್ ಬೈ ದ ಧರ್ಮೇಂದ್ರ ಪ್ರಧಾನ್. However, the government is protecting him. The government is protecting ಧರ್ಮೇಂದ್ರ ಪ್ರಧಾನ್. ಯಾವ ಕಾರಣಕ್ಕಾಗಿ ಅವ್ರನ್ನ ಪ್ರೊಟೆಕ್ಟ್ ಮಾಡ್ತಾ ಇದೆ ಸರ್ಕಾರ, ಇದು ಸರ್ಕಾರ ದೇಶದ ಜನತೆಗೆ ತಿಳಿಸಬೇಕಾಗಿದೆ. ಯಾಕಂದರೆ ಇದರಲ್ಲಿ ಈ ಒಂದು ಮೆಸ್ಗಳಲ್ಲಿ ಸಾಕಷ್ಟು ಲಕ್ಷಾಂಗಟ್ಟಲೆ ವಿದ್ಯಾರ್ಥಿಗಳು ತೊಂದರೆಯನ್ನು ಅನುಭವಿಸಿದ್ದಾರೆ. ನೀಟ್ ಪೇಪರ್ ರೀ ಎಕ್ಸಾಮ್ಸ್ ಆಗ್ತಾ ಇದೆ, CUET ರೀ ಎಕ್ಸಾಮ್ ಆಗ್ತಾ ಇದೆ, CBSEನಲ್ಲಿ ಇರೆಗ್ಯುಲರಿಟೀಸ್ ಬಂದು ಪೋರ್ಟಲ್ ಒಂದು ರಿವರ್ಸಿಂಗ್ ಪೋರ್ಟಲ್ ಓಪನ್ ಆಗಲಿಕ್ಕೆ ಲೇಟ್ ಆಯಿತು. ಮತ್ತು ರಿವರ್ಸಿಂಗ್ ಪೋರ್ಟಲ್ನಲ್ಲಿ ಇಂತಿಷ್ಟ ಬ್ಯಾಂಕ್ಗಳಿಂದ ಒಂದು ಪೇಮೆಂಟ್ ಆಗಬೇಕು ಗೇಟ್ವೇ ಅಂತ ಹೇಳಿ ಅಲ್ಲಿ ಒಂದು ಕಂಡೀಷನ್ಸ್ ಹಾಕಿದ್ದಾರೆ. ಸೊ ಆಲ್ ದಿಸ್ ಈಸ್ ನಥಿಂಗ್ ಬಟ್ ದ ಮಿಸ್ಮ್ಯಾನೇಜ್ಮೆಂಟ್ ಬೈ ದ ಮಿನಿಸ್ಟರ್ ಆಫ್ ಎಜುಕೇಶನ್ ಅಂಡರ್ ದ ನೋಸ್ ಆಫ್ ಧರ್ಮೇಂದ್ರ ಪ್ರಧಾನ್. ಧರ್ಮೇಂದ್ರ ಪ್ರಧಾನ್ ಅವರ ನೇತೃತ್ವದಲ್ಲಿ ಇದೆಲ್ಲ ಮೆಸ್ ಆಗಿದೆ. ಸೊ ಇಂಡಿಯಾ ಡಿಮ್ಯಾಂಡ್ಸ್ ದ ರೆಸಿಗ್ನೇಷನ್ ಆಫ್ ಧರ್ಮೇಂದ್ರ ಪ್ರಧಾನ್. ಧರ್ಮೇಂದ್ರ ಪ್ರಧಾನ್ ಮಸ್ಟ್ ರಿಸೈನ್. He has to take the accountability of all this mess. He is the only person who has to take responsible for this mess. So I, on behalf of all Indians, request the central government to sack this Education Minister of India, Dharmendra Pradhan.